ಅದೊಂದು ದಿನ ಎಲ್ಲರೂ ಮಲಗಿದ್ದ ಸಮಯ. ಒಬ್ಬ ಹುಡುಗ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ತಾನೆ. ಹೊಟ್ಟೆ ಹಸಿವಿನಿಂದ ತಾಳ ಹೊಡೆಯುತ್ತಿರುತ್ತೆ. ಮನಸ್ಸಲ್ಲಿ ಸಾವಿರ ಗೊಂದಲಗಳು, ತಲೆಯೊಳಗೆ 100 ಆಲೋಚನೆಗಳು. ತಂದೆ ತೀರಿ ಕೆಲವೇ ತಿಂಗಳುಗಳು ಕಳೆದಿವೆ. ಸಿನಿಮಾ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಳ್ಳುವ ಆಸೆ, ಆದರೆ ಅವಕಾಶಗಳು ಸಿಗುತ್ತಿಲ್ಲ. ತಂದೆ ಪ್ರಖ್ಯಾತ ನಟ, ಚಿತ್ರರಂಗದ ಆಳ ಅರಿವು ಗೊತ್ತಿದ್ದ ವ್ಯಕ್ತಿ. ಒಂದು ಚಿಕ್ಕ ಇರುವೆಯಿಂದ ಹಿಡಿದು ಸಿಂಹಗಳವರೆಗೆ ಎಲ್ಲರ ಪರಿಚಯವಿದ್ದ ಮನುಷ್ಯ. ಆದರೆ ಮಗನಿಗೆ ಅದೃಷ್ಟ ಒಲಿಯುತ್ತಿಲ್ಲ. ಹಾಗಂತ ಮಗನೇನು ಸಾಧಾರಣ ಬಾಲಕ ಅಲ್ಲ. ನಟನೆ ಕಲಿತಿದ್ದ, ಮಾಡೆಲಿಂಗ್ ಮಾಡಿದ್ದ, ನೋಡೋಕೆ ಸ್ತುರದ್ರೂಪಿ, ಭರ್ತಿ 6 ಅಡಿ ಬಂಟ. ಹೇಗಿದ್ದು ಸಿನಿಮಾ ಕೈ ಹಿಡಿಯುತ್ತಿಲ್ಲ. ಒಂದು ಕಡೆ ನೋವು, ಅಸಹನೆ, ಏನೂ ಮಾಡೋಕೆ ಆಗುತ್ತಿಲ್ಲ ಅನ್ನುವ ಬೇಜಾರು. ಮತ್ತೊಂದು ಕಡೆ ಗೆಲ್ತೀನಿ ಅನ್ನುವ ಅಚ್ಚಲ ನಂಬಿಕೆ. ಎರಡರ ಮಧ್ಯೆ ಸಿಕ್ಕು ಈ ಹುಡುಗ ಒದ್ದಾಡಿ ಬಿಟ್ಟಿದ್ದ. ಅದೊಂದು ದಿನ ಬಂದೇ ಬಿಡ್ತು. ಸಿನಿಮಾ ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಬರತೊಡಗಿದವು. ಕೊನೆಗದು ಒಬ್ಬ ಸೂಪರ್ ಸ್ಟಾರ್ ನಟನಾಗಲು ಭದ್ರ ಬುನಾದಿ ಹಾಕಿಕೊಟ್ಟಿತು. ಫೆಬ್ರವರಿ 8, 2002 PN ಸತ್ಯ ನಿರ್ದೇಶನದಲ್ಲಿ ಮೆಜೆಸ್ಟಿಕ್ ಎನ್ನುವ ಸಿನಿಮಾ ಬಿಡುಗಡೆಯಾಗುತ್ತೆ. ಅಲ್ಲಿಯವರೆಗೂ ಹೆಸರೇ ಕೇಳಿರದ ಹುಡುಗನೊಬ್ಬನ ಪರಿಚಯ ಕನ್ನಡ ಚಿತ್ರರಂಗದಲ್ಲಿ ಕೇಳಿಬರುತ್ತೆ. ಅದು ಮತ್ಯಾರೂ ಅಲ್ಲ, ಕನ್ನಡದ ಖ್ಯಾತ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ತೂಗುದೀಪ್. ಮೆಜೆಸ್ಟಿಕ್ ಚಿತ್ರ 100 ದಿನ ಪ್ರದರ್ಶನಗೊಂಡು ಆ ವರ್ಷದ ಸೂಪರ್ ಹಿಟ್ ಸಿನಿಮಾವಾಯಿತು. 2003ರಲ್ಲಿ ತೆರೆಕಂಡ ಕರಿಯ, ಲಾಲಿ ಹಾಡು, ಲಂಕೇಶ್ ಪತ್ರಿಕೆ, ನಮ್ಮ ಪ್ರೀತಿಯ ರಾಮು, ದಾಸ ಸಿನಿಮಾಗಳು ದರ್ಶನ್ ಅವರ ಕೆರಿಯರ್ ಬದಲಾಯಿಸಿದವು. ಸಾಮಾನ್ಯ ದರ್ಶನ್ ಆಗಿದ್ದ ಹುಡುಗ ಚಾಲೆಂಜಿಂಗ್ ಸ್ಟಾರ್ ಆಗಿ ಬದಲಾದ್ರು. ಲಕ್ಷಾಂತರ ಅಭಿಮಾನಿಗಳು ಗೊತ್ತಿಲ್ಲದೆ ದರ್ಶನ್ ಅವರನ್ನ ಆರಾಧಿಸೋಕೆ ಶುರು ಮಾಡಿದ್ರು. ಮುಂದೆ ಡಿ ಬಾಸ್ ಆಗಿ ಬೆಳೆದು ದೈತ್ಯ ಆಲದ ಮರದಂತೆ ಹೆಮ್ಮರವಾದ್ರು. ದೇಶದ ಯಾವುದೇ ನಟನಿಗೆ ಇರದ ಡೈ ಹಾರ್ಡ್ ಫ್ಯಾನ್ಸ್ ದರ್ಶನ್ ಅವರಿಗಿದ್ದಾರೆ ಎಂದರೆ ತಪ್ಪಾಗಲಾರದು. ದರ್ಶನ್ಗಾಗಿ ಜೀವವನ್ನೇ ನೀಡೋಕೆ ತಯಾರಿರುವ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕಿ ದರ್ಶನ್ ಅವರ ತಾಕತ್ತನ್ನ. ಜಗತ್ತೇ ತಿರುಗಿ ನಿಂತರೂ ದರ್ಶನ್ ಅವರನ್ನ ಅವರ ಅಭಿಮಾನಿಗಳು ಬಿಟ್ಟುಕೊಡೋದೇ ಇಲ್ಲ. ಅಂತಹ ಪ್ರೀತಿ, ವಾತ್ಸಲ್ಯ, ಅಭಿಮಾನ ದಾಸನ ಮೇಲೆ. ಆದರೆ ಖ್ಯಾತಿಯ ಜೊತೆಗೆ ಅಪಖ್ಯಾತಿಯನ್ನು ತನ್ನ ಬುತ್ತಿಯಲ್ಲಿ ತುಂಬಿಕೊಂಡು ಬಿಟ್ಟರು ದರ್ಶನ್. ಅದು 2011ರ ಇಸವಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಏಕಾಏಕಿ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತಾರೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಕೆಯ ಮೇಲೆ ಹಲ್ಲೆ ನಡೆದಿತ್ತು. ಹಲ್ಲೆ ನಡೆಸಿದ್ದು ಬೇರಾರೂ ಅಲ್ಲ, ಗಂಡ ದರ್ಶನ್ ತೂಗುದೀಪ್. ಈ ಕೇಸಿನ ಕಾರಣ ದರ್ಶನ್ 14 ದಿನಗಳ ಕಾಲ ಜೈಲಿನಲ್ಲಿ ಬಂದಿಯಾಗ್ತಾರೆ. ಸಿನಿಮಾ ಕ್ಷೇತ್ರದ ದೊಡ್ಡ ಕೈಗಳು ವಿಜಯಲಕ್ಷ್ಮಿಯವರ ಮನವೊಲಿಸಿ ದರ್ಶನ್ ಅವರನ್ನು ಬಿಡುಗಡೆಯಾಗುವಂತೆ ಮಾಡ್ತವೆ. 2016ರಲ್ಲಿ ಮತ್ತೆ ವಿಜಯಲಕ್ಷ್ಮಿಯವರು ಇದೇ ಕಾರಣಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ. ಆ ಸಮಯದಲ್ಲಿ ದರ್ಶನ್ ಆಕೆಯ ಮೇಲೆ ಬಳಸಿದ ಪದಪ್ರಯೋಗ 2 ಕಿವಿಯಲ್ಲಿ ಕೇಳೋಕೆ ಸಾಧ್ಯವೇ ಇಲ್ಲ. 2021ರಲ್ಲಿ ಮೈಸೂರಿನ ಹೋಟೆಲ್ ಸಂದೇಶ್ನಲ್ಲಿ ನಡೆದ ಗಲಾಟೆಯಲ್ಲಿ ದರ್ಶನ್ ವೇಟರ್ ಒಬ್ಬರಿಗೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಆದರೆ ಈ ಪ್ರಕರಣವನ್ನು ಮುಚ್ಚಲು 50,000 ರೂಪಾಯಿಗಳ ಪರಿಹಾರ ನೀಡಲಾಗಿತ್ತು ಎಂದು ಹೇಳಲಾಗುತ್ತೆ. ಆದರೆ ದರ್ಶನ್ ನಾನು ಹಲ್ಲೆ ಮಾಡಿಲ್ಲ, ಸರ್ವಿಸ್ ಲೇಟ್ ಆಗಿದ್ದಕ್ಕೆ ಧ್ವನಿ ಎತ್ತಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟರು. ಆದರೆ ಅವತ್ತು ನಡೆದ ಘಟನೆಗಳ ಕೆಲ ದೃಶ್ಯಗಳ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿತ್ತು. ಹೀಗಾಗಿ ಇಂದಿಗೂ ಈ ಕೇಸ್ ಬಗ್ಗೆ ಅನುಮಾನ ಇದ್ದೇ ಇದೆ. 2023ರಲ್ಲಿ ಮೈಸೂರಿನ ಹೆಬ್ಬಾಳದ ಪಬ್ ಒಂದರಲ್ಲಿ ಜಗಳ ನಡೆಯುತ್ತೆ. ಈ ವೇಳೆ ಉದ್ಯಮಿಯೊಬ್ಬರು ದರ್ಶನ್ ವಿರುದ್ಧ ಕೇಸ್ ಫೈಲ್ ಮಾಡ್ತಾರೆ. ವಿಷಯ ಏನಪ್ಪಾ ಅಂದರೆ, ಉದ್ಯಮಿ ಯಶವಂತ್ ಅವರು ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಪ್ಲೇ ಮಾಡೋಕೆ DJ ಬಳಿ ಕೇಳಿಕೊಳ್ತಾರೆ. ಈ ವೇಳೆ ದರ್ಶನ್ ಸಹಚರರು ಯಶವಂತ್ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಬಂದಿತ್ತು. ವಿಚಾರಣೆ ವೇಳೆಗೆ ಸಹಚರರ ಜೊತೆಗೆ ದರ್ಶನ್ ಕೂಡ ಯಶವಂತ್ ಅವರ ವಿರುದ್ಧ ಬೆದರಿಕೆ ಹಾಕಿದ್ದರು ಎಂಬ ಮಾಹಿತಿಯನ್ನ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ. ಇನ್ನು ಅದೇ ವರ್ಷ ಪಾರ್ಕಿಂಗ್ ವಿಚಾರದಲ್ಲಿ ದರ್ಶನ್ ಒಬ್ಬ ಲೇಡಿ ಲಾಯರ್ ಮೇಲೆ ನಾಯಿಯನ್ನ ಚೂ ಬಿಟ್ಟು ದಾಳಿ ನಡೆಸಿದ್ದರು ಎಂಬ ಆರೋಪ ಕೇಳಿಬಂದಿತ್ತು. ಹಾಗೂ ಕೇಸ್ ಕೂಡ ದಾಖಲಾಗುತ್ತೆ. 2023ರಲ್ಲಿ ಅರಣ್ಯ ಇಲಾಖೆ ದರ್ಶನ್ ಅವರ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಬಾರ್ ಹೆಡೆಡ್ ಗೂಸ್ ಎನ್ನುವ ಸಂರಕ್ಷಿತ 4 ಪಕ್ಷಿಗಳನ್ನು ವಶಪಡಿಸಿಕೊಳ್ತಾರೆ.
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಅನುಮತಿ ಇಲ್ಲದೆ ಈ ಪಕ್ಷಿಗಳನ್ನು ಸಾಕೋದು ಅಪರಾಧವಾಗಿತ್ತು. ಈ ಅಪರಾಧದ ಹಿನ್ನೆಲೆ ದರ್ಶನ್ ಅವರ ಮೇಲೆ ಮತ್ತೆ ಕೇಸ್ ದಾಖಲಾಗುತ್ತೆ. 2024ರಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿದ ಕಾರಣ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಿದ್ದರು. 2022ರಲ್ಲಿ ದರ್ಶನ್ ಅವರು ಅದೃಷ್ಟ ಲಕ್ಷ್ಮಿಯ ಬಗ್ಗೆ ವಿವಾದಾತ್ಮಕ ಕಾಮೆಂಟ್ ಹಾಕ್ತಾರೆ. ಬಹುಶಃ ಇಲ್ಲಿಂದಲೇ ಅವರ ಬೆಳವಣಿಗೆ ಅಧಪತನಕ್ಕೆ ಹೋಯಿತು ಅಂದರೆ ತಪ್ಪಾಗಲಾರದು. ತಾನೊಬ್ಬ ನಟ ಎನ್ನುವ ಜಾಗೃತಿ ಬಿಟ್ಟು ದರ್ಶನ್ ತನ್ನ ನಾಲಿಗೆಗೆ ಕೆಲಸ ಕೊಟ್ಟು ಬಿಟ್ಟರು. ಮೀಡಿಯಾ ಬಗ್ಗೆ ಕೆಟ್ಟ ಕೊಳಕ ಭಾಷೆ ಬಳಸಿದ್ರು. ಹೆಂಡತಿ ಮೇಲೆ ಹಲ್ಲೆ ಜೊತೆಗೆ ಅಶ್ಲೀಲ ಬೈಗುಳ, ಅಲ್ಲಲ್ಲಿ ಹಲ್ಲೆ, ಗಲಾಟೆ, ವಿವಾದಾತ್ಮಕ ಹೇಳಿಕೆಗಳು. ನಿರ್ಮಾಪಕ ಉಮಾಪತಿ ವಿರುದ್ಧವೂ ಲೂಸ್ ಟಾಕ್. ಕೊನೆಗೆ ಅದೃಷ್ಟ ಲಕ್ಷ್ಮಿಯ ಬಗ್ಗೆಯೂ ನಾಲಿಗೆ ಹರಿಬಿಟ್ಟರು. ಆದರೆ ಎಲ್ಲದಕ್ಕೂ ಅಂತ್ಯ ಅಂತ ಒಂದಿರುತ್ತಲ್ಲ, ಆ ಅಂತ್ಯಕಾಲ ಸಮೀಪವಾಗಿತ್ತು. ಅದು ಜೂನ್ 7, 2024. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅನ್ನುವ ವ್ಯಕ್ತಿಯೊಬ್ಬನನ್ನ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ತರಲಾಗುತ್ತೆ. ಪೊಲೀಸ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕಬ್ಬಿಣದ ರಾಡ್, ಬೆಲ್ಟ್, ಎಲೆಕ್ಟ್ರಿಕ್ ಶಾಕ್ ನೀಡಿ ತೀವ್ರವಾದ ಹಲ್ಲೆ ನಡೆಸಿ ರಕ್ತಸ್ರಾವವಾಗುವಂತೆ ಮಾಡಲಾಗಿತ್ತು. ದೇಹದಲ್ಲಿ 39 ಗಾಯಗಳಾಗಿದ್ದವು, 17 ಎಲುಬುಗಳು ಮುರಿದಿದ್ದವು. ಜೂನ್ 8ರಂದು ಸುಮ್ಮನಹಳ್ಳಿ ಸೇತುವೆ ಬಳಿ ಪತ್ತೆಯಾಗಿತ್ತು. ಜೂನ್ 11, 2024 ರೇಣುಕಾ ಪ್ರಕರಣದಲ್ಲಿ ಕನ್ನಡದ ಖ್ಯಾತ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಸಹಿತ 17 ಜನರನ್ನ ಪೊಲೀಸರು ಬಂಧಿಸ್ತಾರೆ. ಇಡೀ ರಾಜ್ಯವೇ ಈ ವಿಷಯ ಕೇಳಿ ಬೆಚ್ಚಿ ಬಿದ್ದಿತ್ತು. ಸಿಸಿಟಿವಿ ದೃಶ್ಯಗಳು, ಕಾಲ್ ಹಿಸ್ಟರಿ ಹಾಗೂ ಸಾಕ್ಷಿದಾರರ ಹೇಳಿಕೆಗಳ ಆಧಾರ ಸೆಪ್ಟೆಂಬರ್ 2024ಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಜೂನ್ 11, 2024ರಿಂದ ಅಕ್ಟೋಬರ್ 2024ರವರೆಗೆ ಜೈಲಿನಲ್ಲಿದ್ದ ಅಪರಾಧಿಗಳಿಗೆ ಅಕ್ಟೋಬರ್ನಲ್ಲಿ ಜಾಮೀನು ನೀಡಲಾಗುತ್ತೆ. ಈ ಜಾಮೀನಿನ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ. ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಬಂಧಿಸುವಂತೆ ಆದೇಶ ನೀಡುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ದರ್ಶನ್ ಹಾಗೂ ಸಹಚರರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲೂಟ ಮಾಡುತ್ತಿದ್ದಾರೆ. ಗೆಳೆಯರೇ, ದರ್ಶನ್ ಅವರ ಈಗಿನ ಸ್ಥಿತಿಯ ಬಗ್ಗೆ ನಮಗೆ ಮರುಕವಿದೆ. ಒಂದು ಕಾಲದಲ್ಲಿ ಸಿನಿಮಾಗಳಿಗಾಗಿ ಅಲೆಯುತ್ತಿದ್ದ ವ್ಯಕ್ತಿ ಈ ಮಟ್ಟಿನ ಯಶಸ್ವಿ ನಟನಾಗುವ ಜೊತೆಗೆ ವಿವಾದಗಳನ್ನು ಹೊತ್ತು ಕೊನೆಗೆ ನಲ್ಲಿ ಜೈಲು ಸೇರಿದ್ದು ನಿಜಕ್ಕೂ ಬೇಸರದ ಸಂಗತಿ. ಇದರಿಂದ ನಾವು ಕೂಡ ಸಾಕಷ್ಟು ಪಾಠ ಕಲಿಯೋದಿದೆ. ಅಧಿಕಾರ, ಯಶಸ್ಸು, ಐಶ್ವರ್ಯ ಬಂದಾಗ ತಗ್ಗಿ ಬಗ್ಗಿ ನಡೆಯೋದು ಕಲಿಯಬೇಕು. ಇವತ್ತು ದರ್ಶನ್ ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟೇ ಅವರ ವಿರೋಧಿಗಳು ಇದ್ದಾರೆ ಅಂದರೆ ಖಂಡಿತ ತಪ್ಪಾಗಲಾರದು. ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು ಅಥವಾ ಕೇಸಿನ ಗಂಭೀರತೆಯ ಮೇಲೆ ಅತಿದೊಡ್ಡ ಶಿಕ್ಷೆ ಕೂಡ ಆದರೂ ಅಚ್ಚರಿಯಿಲ್ಲ. ಆದರೆ ಕನ್ನಡದ ಮೇರು ನಟನೊಬ್ಬ ಈ ರೀತಿಯ ಪರಿಸ್ಥಿತಿಯಲ್ಲಿ ಇರುವುದು ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ಗೆಳೆಯರೇ, ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ರು, ದುಡ್ಡು ಹಾಗೂ ಅಧಿಕಾರ ಅಹಮನ್ನು ಹೊತ್ತು ತರೋದಾದರೆ ಅದಕ್ಕಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಅಂತ. ಸುಮ್ಮನೆ ಈ ವೇಳೆ ಆ ಮಾತು ನೆನಪಾಯಿತು ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.